ಬಿಜೆಪಿ ಮುಖಂಡ ಅರುಣ್ ಪುತ್ತಿಲಾಗೆ ಗಡಿಪಾರು ನೋಟಿಸ್ ಜಾರಿಯಾಗಿದೆ. ಪುತ್ತೂರು ವಿಭಾಗದ ಸಹಾಯಕ ಆಯುಕ್ತರಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅರುಣ್ ಪುತ್ತಿಲಾ ಗಡಿಪಾರಾಗಿರೋದು. ಈಗಾಗಲೇ ಗಡಿಪಾರಿನ ನೋಟಿಸ್ ಜಾರಿ ಮಾಡಲಾಗಿದೆ. ಬಿಜೆಪಿಯ ಮುಖಂಡ ಅರುಣ್ ಪುತ್ತಿಲಾಗೆ ಗಡಿಪಾರು ನೋಟಿಸ್ ಬಂದಿರೋದು. ಪುತ್ತೂರು ವಿಭಾಗದ ಸಹಾಯಕ ಆಯುಕ್ತರಿಂದ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅರುಣ್ ಪುತ್ತಿಲಾ ಗಡಿಪಾರಾಗ್ತಾ ಇರೋದು. ಕಲಬುರಗಿ ಜಿಲ್ಲೆಯ ಶಹಬಾದ್ ಠಾಣಾ ವ್ಯಾಪ್ತಿಗೆ ಬರುವಂತ ಕೇಸ್ ಇದು. ಜೂನ್ 6ನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಡಲಾಗಿದೆ. ತಪ್ಪಿದಲ್ಲಿ ಏಕಪಕ್ಷೀಯವಾಗಿ ತೀರ್ಮಾನದ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರಣೆ ಕೂಡ ಆಗುತ್ತೆ. ಆ ವಿಚಾರಣೆಗೆ ಹಾಜರಾಗಿ ಅಂತ ಅವರಿಗೆ ಜೂನ್ 6ನೇ ತಾರೀಕು ದಿನಾಂಕವನ್ನ ನಿಗದಿ ಮಾಡಲಾಗಿದೆ. ಅವತ್ತೇನಾದ್ರೂ ಬಂದು ಅವರು ಹಾಜರಾಗಲಿಲ್ಲ ಅಂತಂದ್ರೆ ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ, ಗಡಿಪಾರು ಮಾಡಲಾಗುತ್ತೆ. ಸದ್ಯ ಗಡಿಪಾರಿಗೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ ಜಾರಿಯಾಗಿದೆ. ಆ ನೋಟಿಸ್ಗೆ ಇವರು ಉತ್ತರ ಕೊಡಬೇಕು ಅಥವಾ ತನಿಖೆಗೆ ಸಹಕಾರ ಕೊಡಬೇಕು. ಜೂನ್ 6ನೇ ತಾರೀಕಿನ ಒಳಗಡೆ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ವಿಚಾರಣೆಗೆ ಹಾಜರಾಗಲಿಲ್ಲ ಅಂತ ಅಂದ್ರೆ ಈಗೇನ್ ನೋಟಿಸ್ ಕೊಟ್ಟಿದ್ದಾರಲ್ಲ ಅದೇ ಅಂತಿಮ ಅಂತೇಳಿ ಅವರನ್ನ ಗಡಿಪಾರು ಮಾಡಲಾಗುತ್ತೆ. ಬಿಜೆಪಿ ಮುಖಂಡ ಅರುಣ್ ಪುತ್ತಿಲಾಗೆ ಸದ್ಯ ಗಡಿಪಾರಿನ ನೋಟಿಸ್ ಬಂದಿದೆ. ಅವರು ಅದಕ್ಕೆ ಉತ್ತರವನ್ನ ಕೊಡಬೇಕಿದೆ. ಜೂನ್ 6ನೇ ತಾರೀಕುವರೆಗೂ ಅವರಿಗೆ ಸಮಯವನ್ನ ಕೊಡಲಾಗಿದೆ. ಆ ಗಡುವು ಮುಗಿಯುವಷ್ಟರೊಳಗೆ ಬಂದು ಅವರು ತನಿಖೆಗೆ ಹಾಜರಾಗಬೇಕಾಗತ್ತೆ. ಆಗ್ಲಿಲ್ಲ ಅಂತ ಅಂದ್ರೆ ಅವರನ್ನ ಏಕಪಕ್ಷೀಯವಾಗಿ ಅಂದ್ರೆ ಈಗೇನು ಗಡಿಪಾರು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಗಡಿಪಾರ್ ಆಗ್ಬಿಡುತ್ತೆ. ನೋಡೋಣ ಅವ್ರು ಹೋಗಿ ಉತ್ತರ ಕೊಡ್ತಾರಾ, ತನಿಖೆ ಫೇಸ್ ಮಾಡ್ತಾರಾ ಅಂತ. ಪುತ್ತೂರು ವಿಭಾಗದ ಸಹಾಯಕ ಆಯುಕ್ತರು ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ.